ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ನಿಮ್ಮ ಇನ್ಫಾರ್ಮೇಟಿವ್ ನವೋದಯನ್. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನವೀನ್ ಸರ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಅಟ್ ಬ್ಯಾಂಗ್ಳೂರ್. ಸರ್, ನನಗೆ ಇವತ್ತು ಒಂದು ಸ್ವಲ್ಪ ಇನ್ನೊಂದಷ್ಟು ಡೌಟ್ಸ್ಗಳು ಬಂದಿದೆ ಸರ್. ಏನಂದ್ರೆ ಸರ್, ನಮ್ಮ ಅಂಕಲ್ ಕಾಲ್ ಮಾಡಿ ಹೇಳ್ತಿದ್ದಾರೆ ಅವರು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಒಂದು ಹಾಸ್ಪಿಟಲ್ಗೆ ಹೋಗಿದ್ರಂತೆ. ಅಲ್ಲಿ HbA1c ಟೆಸ್ಟ್ ಸಹ ಮಾಡಿಸಿದ್ದಾರೆ. ಬಟ್ ಡಾಕ್ಟರ್ ಹೇಳಿದ್ದಾರೆ ನಿಮ್ಗೆ ಪ್ರೀ ಡಯಾಬಿಟಿಕ್ ಇದೆ ಅಂತ. ಬಟ್ ಅವ್ರಿಗೆ ಸರ್ ಒಂದು 35 ಇಯರ್ಸ್ ಅಷ್ಟೇ ಆಗಿರೋದು, ಅವ್ರಿಗೆ ಸದ್ಯಕ್ಕೆ ಏನ್ ಡಯಾಬಿಟಿಸ್ ಬರಲ್ಲ ಅಂತ ನನ್ಗನ್ಸುತ್ತೆ. ಬಟ್ ಅವರು ಪ್ರೀ ಡಯಾಬಿಟಿಕ್ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತ್ರೆಗಳೆಲ್ಲ ಕೊಟ್ಬಿಟ್ಟಿದ್ದಾರೆ, ಟ್ಯಾಬ್ಲೆಟ್ಸ್ನ ಅಂತ ಹೇಳ್ತಿದ್ರು. ಆ ಟ್ಯಾಬ್ಲೆಟ್ಸ್ ಎಲ್ಲ ಹೇಗೆ ಪ್ರೀ ಡಯಾಬಿಟಿಕ್ಗೆ ಇಡೀ ಲೈಫ್ ಲಾಂಗ್ ತಗೋಬೇಕಾ, ಏನು ಎಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದ್ ಸ್ವಲ್ಪ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ ಸರ್. ಇದೇ ರೀತಿ ತುಂಬಾ ಜನ ವ್ಯೂವರ್ಸ್ಗಳು, ಪೇರೆಂಟ್ಸ್ ಆಗಿರ್ಬೋದು, ಪ್ರತಿ ಜನಕ್ಕೆ ಇದೇ ರೀತಿ ಡೌಟ್ಸ್ಗಳು, ಪ್ರೀ ಡಯಾಬಿಟಿಕ್ ಮೇಲೆ ತುಂಬಾ ಡೌಟ್ಸ್ ಇದೆ. ಎಕ್ಸ್ಪ್ಲೈನ್ ಮಾಡಿ ಸರ್ ಒಂದ್ ಸ್ವಲ್ಪ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ನವೀನ್ಗೌಡ, ಜನರಲ್ ಫಿಸಿಷಿಯನ್ ಮತ್ತು ಡಯಾಬಿಟಿಸ್ ಸ್ಪೆಷಲಿಸ್ಟ್. ನಮ್ಮ ವಿಕಾಸ್ ಕೇಳಿದ ಪ್ರಶ್ನೆ ತುಂಬಾ ಸರಿ ಇದೆ. ಪ್ರೀ ಡಯಾಬಿಟಿಸ್ ಮತ್ತು ಡಯಾಬಿಟಿಸ್ ಎರಡು ಬೇರೆ, ಎರಡು ಒಂದೇ ಅಲ್ಲ. ಪ್ರೀ ಡಯಾಬಿಟಿಸ್ ಅಂದ್ರೆ ಏನು? ಪೇಷಂಟು ಇನ್ನೇನು ಒಂದು ಹೆಜ್ಜೆ ಡಯಾಬಿಟಿಸ್ ಇಂದ ಹಿಂದೆ ಇದ್ದಾನೆ. ಈ ಪ್ರೀ ಡಯಾಬಿಟಿಸ್ ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಪೇಷಂಟ್ ಇನ್ನು ಕೆಲವು ತಿಂಗಳಲ್ಲಿ ಡಯಾಬಿಟಿಸ್ ಬರುವ ಚಾನ್ಸ್ಗಳಿದೆ. ಅಂದ್ರೆ ಪ್ರೀ ಡಯಾಬಿಟಿಸ್ ಹೆಂಗ್ ಕಂಡುಹಿಡಿಯೋದು? ಪ್ರೀ ಡಯಾಬಿಟಿಸ್ ಹೆಂಗ್ ಕಂಡುಹಿಡಿಯೋದಂದ್ರೆ, ನಾವು ಒಂದು ಬ್ಲಡ್ ಟೆಸ್ಟ್ ಇದೆ, HbA1c. HbA1c ಅಂದ್ರೆ 3 ತಿಂಗಳ ಶುಗರ್ ರೀಡಿಂಗ್. ಈ 3 ತಿಂಗಳ ಶುಗರ್ ರೀಡಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಪ್ರೀ ಡಯಾಬಿಟಿಸ್ ಇದೆಯಾ ಇಲ್ಲ ಡಯಾಬಿಟಿಸ್ ಇದೆಯಾ ಅಂತ. ವಿಕಾಸ್ ಹೇಳಪ್ಪ, ನನಗೆ HbA1c ನಾರ್ಮಲ್ ಹೆಂಗೆ ಅಂತ ನೋಡಕ್ಕೆ ಪೇಷಂಟ್ ಅಲ್ಲಿ. ಸರ್, ನೀವು ಹೇಳ್ಕೊಟ್ಟಾಗೆ ಪ್ರೀ ಡಯಾಬಿಟಿಕ್ ಮತ್ತೆ ಡಯಾಬಿಟಿಕ್ ಇಲ್ಲದೆ ಇರೋರಿಗೆ ನಾರ್ಮಲ್ ಲೆವೆಲ್ಸ್ ಎಷ್ಟಿರುತ್ತೆ ಅಂದ್ರೆ, ಕಾಮನ್ ಆಗಿ 5.5 ಒಳಗಡೆ ಇತ್ತು ಅಂದ್ರೆ ಅವ್ರಿಗೆ ಡಯಾಬಿಟಿಕ್ ಅಲ್ಲ, ಪ್ರೀ ಡಯಾಬಿಟಿಕ್ ಅಲ್ಲ. ಏನಾದ್ರೂ 5.5 ಇಂದ ವ್ಯಾಲ್ಯೂಸ್ 6.4 ವರೆಗೆ ಇತ್ತು ಅಂದ್ರೆ ಅವರು ಪ್ರೀ ಡಯಾಬಿಟಿಕ್ ಅಂತ. ಅದ್ರ ಮೇಲೆ 6.4 ಮೇಲೆ ಹೋಯ್ತು ಅಂದ್ರೆ ಅವರು ಡಯಾಬಿಟಿಕ್ ಅಂತ. ಇದ್ರ ಮೇಲೆ ನನ್ಗೇನ್ ಗೊತ್ತಾಯ್ತು ಅಂದ್ರೆ, ನಮ್ಮ ಅಂಕಲ್ದು 5.5 to 6.4 ವರೆಗೆ ವ್ಯಾಲ್ಯೂಸ್ ಇದೆ ಅಂತ ಗೊತ್ತಾಯ್ತು ಸರ್. ಇವಾಗ ಈ ಮೆಡಿಸಿನ್ ಎಲ್ಲ ಕೊಟ್ಟಿದಾರಲ್ಲ ಸರ್, ಅದು ಹೇಗೆ ಏನು ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಅದು ಲೈಫ್ ಲಾಂಗ್ ತಗೋಬೇಕಾ ಮೆಡಿಸಿನ್ ಎಲ್ಲ, ಅದ್ರ ಬಗ್ಗೆ? ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ಪ್ರೀ ಡಯಾಬಿಟಿಸ್ಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾ ಬೇಡವಾ? ಓಕೆ, ಈ ಪ್ರೀ ಡಯಾಬಿಟಿಕ್ ಡಯಾಬಿಟಿಕ್ ತುಂಬಾ ಭಿನ್ನ. ಪ್ರೀ ಡಯಾಬಿಟಿಕ್ ಯಾಕೆ ಬಂದಿರುತ್ತೆ ಅಂದ್ರೆ, ಪೇಷಂಟ್ ತುಂಬಾ ಒತ್ತಡದಲ್ಲಿ ಇರ್ತಾನೆ, ತುಂಬಾ ತೂಕ ಇರ್ತಾನೆ, ಅಂದ್ರೆ BMI ಬಾಡಿ ಮಾಸ್ ಇಂಡೆಕ್ಸ್ ಮೋರ್ ದನ್ 24. ಓಕೆ, ನಾರ್ಮಲ್ ಅಂದ್ರೆ 24 ಕಮ್ಮಿ ಇರಬೇಕು ಬಾಡಿ ಮಾಸ್ ಇಂಡೆಕ್ಸ್. ಹಂಗೆ ತುಂಬಾ ಕಮ್ಮಿ ಫಿಸಿಕಲ್ ಆಕ್ಟಿವಿಟೀಸ್, ಓಕೆ, ಎಕ್ಸರ್ಸೈಸ್ ಇಲ್ಲ, ವಾಕಿಂಗ್ ಇಲ್ಲ, ತುಂಬಾ ಸ್ಟ್ರೆಸ್, ಮತ್ತೆ ಫುಡ್ ಹ್ಯಾಬಿಟ್ಸ್ ಸರಿ ಇಲ್ಲ, ತುಂಬಾ ಸಕ್ಕರೆ ಅಂಶ ಫುಡ್ ನ ತಗೊಳ್ಳೋದು, ತುಂಬಾ ಸ್ವೀಟ್ ಇರೋ ಫುಡ್ಸ್, ಆಯಿಲ್ ಐಟಮ್ಸ್ ತುಂಬಾ ತಗೊಳ್ಳೋದು, ಈ ತರ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇಂದ ಪೇಷಂಟ್ ಪ್ರೀ ಡಯಾಬಿಟಿಕ್ ಅಲ್ಲಿ ಇರ್ತಾರೆ. ಓಕೆ, ಹಂಗಂದ್ರೆ ಈ ಎಲ್ಲ ಮಿಸ್ಟೇಕ್ ನಾವು ಸರಿ ಮಾಡ್ಕೊಂಡ್ರೆ ನಾವು ಈ ಪ್ರೀ ಡಯಾಬಿಟಿಸ್ ಇಂದ ಆಚೆ. ಓಕೆ, ಈ ಪ್ರೀ ಡಯಾಬಿಟಿಸ್ಗೆ ನಾವು ಪೇಷಂಟ್ಗೆ ಕೆಲವೊಮ್ಮೆ ನಾವು ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಕೊಡ್ತೀವಿ, ಒಂದ್ 2 ರಿಂದ 3 ತಿಂಗಳು. ಓಕೆ, ಇದು ಲೈಫ್ ಲಾಂಗ್ ಅಲ್ಲ. ಇದು ಹೆಲ್ಪ್ ಮಾಡುತ್ತೆ ಪೇಷಂಟ್ ಪ್ರೀ ಡಯಾಬಿಟಿಸ್ ಆಚೆ ಬರಕ್ಕೆ. ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡುತ್ತೆ. ಇದರಿಂದ ಅವನಿಗೆ ತುಂಬಾ ಬೇಗ ಬರ್ಬೋದು. ಇದ್ರ ಜೊತೆಗೆ ಟ್ಯಾಬ್ಲೆಟ್ ಒಂದೇ ಅಲ್ಲ, ಇದು ನಾನು ಹೇಳ್ದಂಗೆ ಯಾವಾಗ್ಲೇ ಪ್ರೀ ಡಯಾಬಿಟಿಕ್ಗೆ ನಾನು ಹೇಳಿದಲ್ಲ ಈ 4-5 ಕಾರಣಗಳು, ಅದನ್ನ ಸರಿ ಮಾಡ್ಕೊಂಡೆ. ಅಂದ್ರೆ ಡೈಲಿ ವಾಕಿಂಗ್ ಮಾಡ್ಬೇಕು, ಅರ್ಧ ಗಂಟೆಯಿಂದ 45 ನಿಮಿಷ ಬೆಸ್ಟ್ ವಾಕಿಂಗ್ ಮಾಡ್ಬೇಕು. ಮತ್ತೆ ಲೋ ಸಕ್ಕರೆ ಇರೋ ಫುಡ್, ಅಂದ್ರೆ ಲೋ ಶುಗರ್ ಫುಡ್ಸ್ ಅಂದ್ರೆ ನಮ್ಗೆ ಗೋಧಿ ಮಾಡಿರೋ ಪದಾರ್ಥಗಳು, ರಾಗಿ, ರವೆ, ಜೋಳ, ಸಿರಿಧಾನ್ಯ ಪದಾರ್ಥಗಳು, ನೀವು ಮಿಲೆಟ್ಸ್ ಅಂತ ಹೇಳ್ತೀವಲ್ಲ ಅದನ್ನ ತಗೋಬಹುದು. ತುಂಬಾ ಹೈ ಶುಗರ್ ಇರೋ ಪದಾರ್ಥಗಳು ಅಂದ್ರೆ ನಾವು ಈ ರೈಸು, ಮೈದಾ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು. ಹಾಗೆ ಸ್ವಲ್ಪ ಈ ತುಪ್ಪ, ಬೆಣ್ಣೆ, ಆಯಿಲ್ ಐಟಮ್ಸ್ ಕೂಡ ನಾವು ಕರ್ದಿರೋ ಐಟಮ್ಸ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಓಕೆ, ಇಂಥದೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಫುಡ್ ಹ್ಯಾಬಿಟ್ ಸರಿ ಹೋಗುತ್ತೆ. ಹಾಗೆ ವಾಕಿಂಗು ಮತ್ತೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಓಕೆ, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಬೇಕು. ಓಕೆ, ಇದೆಲ್ಲ ಮಾಡಿದ್ರೆ ವಾಸಿ ಆಗುತ್ತೆ ನಿಮಗೆ ಪ್ರೀ ಡಯಾಬಿಟಿಸ್. ಪ್ರೀ ಡಯಾಬಿಟಿಸ್ ಅಂದ್ರೆ ಲೈಫ್ ಲಾಂಗ್ ಬೇಕಾಗುತ್ತೆ ಟ್ರೀಟ್ಮೆಂಟ್, ಲೈಫ್ ಲಾಂಗ್ ಇರುತ್ತೆ. ಡಯಾಬಿಟಿಸ್ ಆಗ್ಬಿಡುತ್ತೆ. ಪ್ರೀ ಡಯಾಬಿಟಿಸ್ ಆಗಿರೋದು ನಿಮ್ಮ ಮಿಸ್ಟೇಕ್ಗಳಿಂದಾನೆ. ಓಕೆ, ಹಂಗಂದ್ರೆ ನೀವು ಈ ಮಿಸ್ಟೇಕ್ ಸರಿ ಮಾಡ್ಕೊಂಡ್ರೆ ಈ ಪ್ರೀ ಡಯಾಬಿಟಿಸ್ ವಾಸಿ ಆಗುತ್ತೆ. ಲೈಫ್ ಲಾಂಗ್ ಕಾಯಿಲೆ ಅಲ್ಲ. ಅದಕ್ಕೆ ನಮ್ಮ ಹತ್ರ ಹೆಚ್ಚಿನ ಟ್ರೀಟ್ಮೆಂಟ್ ಇಲ್ಲ. ನೀವು ನಿಮ್ಮ ಈ ಬ್ಯಾಡ್ ಹ್ಯಾಬಿಟ್ಸ್ ನ ನೀವು ಸರಿ ಮಾಡ್ಕೊಳ್ಳಿ, ಪ್ರೀ ಡಯಾಬಿಟಿಸ್ ಇಂದ ಮುಕ್ತಿ ವಾಸಿ ಆಗುತ್ತೆ. ಥ್ಯಾಂಕ್ ಯು ಸರ್. ಈ ಇನ್ಫಾರ್ಮೇಶನ್ ಇಂದ ಈಗ ಪೇಷಂಟ್ಸ್ ಗಳಿಗೆ
ಟ್ರೀಟ್ಮೆಂಟ್ ಅವರಲ್ಲೇ ಇದೆ ಅಂತ ಗೊತ್ತಾಯ್ತು ಸರ್. ಯಾಕೆಂದ್ರೆ ಈಗ ಪ್ರೀ ಡಯಾಬಿಟಿಕ್ಸ್ಗೆ ಆಕ್ಚುಲಿ ಟ್ರೀಟ್ಮೆಂಟ್ ಏನು ಇಲ್ಲ. ಇದೇನು ನೀವು ಒಂದ್ ಟ್ಯಾಬ್ಲೆಟ್ ಏನ್ ಬರ್ದಿದ್ದಾರೆ ಅದು ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ದಟ್ ಹಾರ್ಟ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂದ್ರೆ ಅವ್ರಿಗೆ ಅಷ್ಟೇ ಒಂದ್ ಸ್ವಲ್ಪ ದಿನ ಈ ಟ್ಯಾಬ್ಲೆಟ್ಸ್ 2 months 3 months ಎಲ್ಲ ಬರೀತಾರೆ. ಬಟ್ ಅದ್ರ ಮೇಲೆ ಈ 2-3 months ಮೇಲೆ ಈ ಟ್ಯಾಬ್ಲೆಟ್ಸ್ ಏನ್ ಕನ್ಸ್ಯೂಮ್ ಮಾಡೋ ಆಗಿಲ್ಲ ಲೈಫ್ ಲಾಂಗ್ ಎಲ್ಲ. ಓಕೆ, ಈ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ನಿಮ್ಮಲ್ಲೇ ಇದೆ. ಡಾಕ್ಟರ್ಗಳ ಹತ್ರ ಏನು ಈ ಪ್ರೀ ಡಯಾಬಿಟಿಕ್ ಟ್ರೀಟ್ಮೆಂಟ್ ಇಲ್ಲ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಸೇವ್ ಮಾಡ್ಕೊಳ್ಳಿ. ಮತ್ತೆ ಪ್ರೀ ಡಯಾಬಿಟಿಕ್ ಇರೋಂತ ಫ್ರೆಂಡ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಅಜ್ಜ ಅಜ್ಜಿ ಯಾರಾದ್ರೂ ಇದ್ರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಚಾನೆಲ್ ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.